ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹ ರಾಶಿಯವರಿಗೆ 2025ರಿಂದ 2030 ಈ 5 ವರ್ಷಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ದೀರ್ಘಕಾಲದ ಭವಿಷ್ಯವನ್ನು ನೋಡುವಾಗ 4 ಪ್ರಮುಖವಾದಂತಹ ಗ್ರಹಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಗುರುಗ್ರಹ, ಶನಿಗ್ರಹ, ರಾಹು ಹಾಗೂ ಕೇತು ಗ್ರಹಗಳ ಗೋಚಾರದ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ ಕೊಡಲಾಗಿದೆ. ಗುರುಗ್ರಹ ಒಂದು ರಾಶಿಯಲ್ಲಿ 1 ವರ್ಷ, ಶನಿಗ್ರಹ 2.5 ವರ್ಷಗಳು, ರಾಹುಕೇತು ಗ್ರಹಗಳು 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸ್ಥಿತವಾಗಿ ಫಲಗಳನ್ನು ಕೊಡುತ್ತಾರೆ. ಸಿಂಹ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ಕುಟುಂಬ ಸ್ಥಾನದಲ್ಲಿ ಕೇತು ಗ್ರಹ, ಸಪ್ತಮದಲ್ಲಿ ಶನಿಗ್ರಹ, ವೃತ್ತಿ ಸ್ಥಾನದಲ್ಲಿ ಗುರುಗ್ರಹ, ಅಷ್ಟಮ ಭಾವದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಸಿಂಹ ರಾಶಿಯವರಿಗೆ ಗುರುಗ್ರಹ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದ್ದಾರೆ ಅಂತ ನೋಡೋಣ. ಗುರುಗ್ರಹ ಮೇ 2025ರಿಂದ ಮೇ 2026ರವರೆಗೂ ನಿಮ್ಮ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಾರೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ 5ನೇ ಭಾವ, 3ನೇ ಭಾವ, ಸಪ್ತಮ ಭಾವದ ಮೇಲೆ ದೃಷ್ಟಿಸುತ್ತಾರೆ. 2025ರಿಂದ 2026ರ ಒಳಗೆ ಸಿಂಹ ರಾಶಿಯವರಿಗೆ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ವಿವಾಹ ಆಗುವಂತಹ ಸಾಧ್ಯತೆಗಳಿವೆ. ಮಕ್ಕಳಿಲ್ಲದವರಿಗೆ ಗೋಚಾರದ ಪ್ರಕಾರ ಸಂತಾನಕಾರಕ ಗುರುಗ್ರಹ ಸಂತಾನ ಭಾವವಾದಂತಹ ಪಂಚಮ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಮಕ್ಕಳಾಗುವಂತಹ ಯೋಗ ತೋರಿಸ್ತಾ ಇದೆ. ಈ ಟೈಮ್ ಪೀರಿಯಡಲ್ಲಿ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು ಕಡಿಮೆಯಾಗಿ ಪ್ರೀತಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ. ಗುರುಗ್ರಹ ಮೇ 2026ರಿಂದ 2027 ಮೇ ತಿಂಗಳಲ್ಲಿ ನಿಮ್ಮ ವ್ಯಯಸ್ಥಾನದಲ್ಲಿ ಗೋಚಾರ ಮಾಡಿದಾಗ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ, ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. 2026ರಿಂದ 2027ರಲ್ಲಿ ಭೂಮಿ, ಭವನ, ಹೊಸ ವಾಹನಗಳ ಖರೀದಿಯನ್ನು ಮಾಡುತ್ತೀರಾ. ನಿಮ್ಮ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ. ನಿಮಗೆ ಶತ್ರುಗಳು ಹೆಚ್ಚಾಗ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರೋಗ್ಯಕರ ಆಹಾರಗಳನ್ನು ಸೇವಿಸಿ. ಗುಪ್ತ ಶತ್ರುಗಳು, ಹಿತಶತ್ರುಗಳು ಹೆಚ್ಚಾಗ್ತಾರೆ. ಈ ಟೈಮ್ ಪೀರಿಯಡಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವರು ನಿಮ್ಮ ಹಿಂದೆನೇ ಇರ್ತಾರೆ, ಆದರೆ ನಿಮಗೆ ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಶತ್ರುಗಳ ಕಾಟ ಇರುತ್ತೆ. 2027ರಿಂದ 2028ರವರೆಗೂ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮಲ್ಲಿರುವಂತಹ ನಾಲೆಡ್ಜ್ ಹೆಚ್ಚಾಗುತ್ತದೆ. ನೀವು ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತದೆ. ನಿಮಗೆ ಹೆಸರು, ಕೀರ್ತಿ, ಗೌರವಗಳು ಸಿಗುವಂತಹ ಅತ್ಯದ್ಭುತ ವರ್ಷವಾಗಿರುತ್ತದೆ. 2028ರಿಂದ 2029 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದು. ಎರಡನೆಯದಾಗಿ ಸಿಂಹ ರಾಶಿಯವರಿಗೆ ಶನಿಗ್ರಹ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಪ್ರಸ್ತುತವಾಗಿ ಶನಿಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಶನಿಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶಿಸುತ್ತದೆ. ನಿಮಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ. ಭಯ ಪಡಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರು ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಕುಟುಂಬದಲ್ಲಿ ಜಗಳಗಳು, ಮನಃಶಾಂತಿ ಇರೋದಿಲ್ಲ. ಮಾನಸಿಕ ವ್ಯಥೆಗಳು, ಚಿಂತೆಗಳು, ಆರೋಗ್ಯ ಸಮಸ್ಯೆಗಳನ್ನು ಕೊಡುತ್ತಾರೆ. ಚಿಂತೆಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ, ಮಿತ್ರ ಕ್ಷೇತ್ರಗಳಿದ್ದರೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ. ಭಯ ಪಡಬೇಡಿ. ಮಾರ್ಚ್ 29, 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ನಿಮಗೆ ಅಷ್ಟಮ ಶನಿ ಇರುತ್ತದೆ. 2028ರ ನಂತರ ಅಷ್ಟಮ ಶನಿಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯುತ್ತೀರಾ. 2028ರವರೆಗೂ ನೀವು ತುಂಬ ಡೀಪಾಗಿ ನಾಲೆಡ್ಜ್ಗಳನ್ನು ಕಲಿಯುತ್ತೀರಾ. ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಡಿಟೆಕ್ಟಿವ್ ಫೀಲ್ಡ್, ಸೈಂಟಿಸ್ಟ್ಗಳಿಗೆ ಇದು ಬೆಸ್ಟ್ ಟೈಮ್ ಆಗಿರುತ್ತದೆ. ನೀವು ಯೋಚನೆ ಮಾಡಿ ಮಾತನಾಡಬೇಕು. ಇಲ್ಲದಿದ್ದರೆ
ನಿಮ್ಮ ಮಾತೇ ನಿಮಗೆ ಶತ್ರುವಾಗುತ್ತದೆ. ಶನಿ ಗ್ರಹ ನಿಮ್ಮ ವೃತ್ತಿ ಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮ ಜಾಬನ್ನು ಚೇಂಜ್ ಮಾಡುತ್ತೀರಾ. ನಿಮ್ಮಲ್ಲಿರುವಂತಹ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುತ್ತದೆ ಶನಿ ಗ್ರಹ. ನೀವು ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ಗಳನ್ನು ಖಂಡಿತವಾಗಿಯೂ ಕಾಣ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇದ್ದೇ ಇರುತ್ತವೆ. 2028 ಫೆಬ್ರವರಿ ತಿಂಗಳವರೆಗೂ ಸ್ವಲ್ಪ ಟೆನ್ಷನು, ಸ್ಟ್ರೆಸ್ಗಳು ಇರುತ್ತವೆ. ಫೆಬ್ರವರಿ 2028ರಿಂದ 2030ರವರೆಗೂ ಶನಿ ಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅವರಿಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡಿಸಿ. ನಿಮ್ಮ ತಂದೆಯ ಜೊತೆ ವಿನಾಕಾರಣ ಆರ್ಗ್ಯುಮೆಂಟ್ಗಳನ್ನು, ಜಗಳಗಳನ್ನು ಮಾಡಬಾರ್ದು. ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಜಗಳ ಮಾಡುವಂತಹ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತವೆ ಈ ಟೈಮ್ ಪೀರಿಯಡಲ್ಲಿ, ಬಟ್ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. 2028ರಿಂದ 2030ರ ಒಳಗೆ ಭೂಮಿ, ಜಮೀನು, ಮನೆ, ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಮಷಿನ್ಗಳನ್ನು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಆದರೆ ಆತುರಪಟ್ಟು ಕೆಲಸವನ್ನು ಕೆಡಿಸಿಕೊಳ್ಳೋ ಹಾಗಿಲ್ಲ. ಸಮಾಧಾನವಾಗಿ ಯೋಚಿಸಿ ಆ ಜಮೀನು, ಸೈಟ್ ಪತ್ರಗಳು, ಮನೆ ಪತ್ರಗಳು ಖರೀದಿ ಮಾಡುವ ಮುಂಚೆ ಎಲ್ಲ ಸರಿಯಾಗಿದೆಯೋ ಇಲ್ಲವೋ ಅಂತ ಡಬಲ್ ಚೆಕ್ ಮಾಡಿ ನಂತರನೇ ನೀವು ಆ ಸೈಟ್ ಆಗಲಿ ಮನೆಯಾಗಲಿ ಖರೀದಿಯನ್ನು ಮಾಡಬೇಕಾಗುತ್ತೆ. ಮೂರನೆಯದಾಗಿ ರಾಹು ಗ್ರಹ ಸಿಂಹರಾಶಿಯವರಿಗೆ ಈ 5 ವರ್ಷದಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಮೇ 2025ರಿಂದ 2026 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಹಿಮ್ಮುಖವಾಗಿ ಸಪ್ತಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮಲ್ಲಿರುವಂತಹ ಚಾಣಾಕ್ಷ ಬುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಡೈಲಿ ಇನ್ಕಮ್ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭವನ್ನು ಕೊಡುವುದರ ಜೊತೆಗೆ ನೀವು ಬಹಳ ಆ್ಯಕ್ಟಿವ್ ಆಗಿರ್ತೀರ. ಆದರೆ ರಾಹು ಗ್ರಹ ನಿಮ್ಮ ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅನುಮಾನಗಳನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತದೆ. ನಿಮ್ಮಲ್ಲಿ ಆತಂಕ, ಭ್ರಮೆ, ಅನುಮಾನಗಳು ಹೆಚ್ಚು ಮಾಡುತ್ತವೆ. ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. 2027ರಿಂದ 2028 ಆಗಸ್ಟ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ 6ನೇ ಭಾವದಲ್ಲಿ ಸಂಚಾರ ಮಾಡುತ್ತಾರೆ. ಈ ಟೈಮಲ್ಲಿ ನಿಮಗೆ ಇನ್ಕಮ್ಗಳು ಹೆಚ್ಚಾಗಲಿವೆ, ಲಾಭವೂ ಸಹ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿ ಕ್ಷೇತ್ರದ ಸಕ್ಸಸ್ಸನ್ನು ಪಡೆಯುವಂತಹ ವರ್ಷ. ಫಾರಿನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವನ್ನು ಕಾಣಬಹುದು. ರಾಹು ಗ್ರಹ 6ನೇ ಭಾವದಲ್ಲಿ ಸ್ಥಿತವಾಗಿದ್ದಾಗ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ರೋಗ, ಋಣ, ಶತ್ರುಗಳ ವಿರುದ್ಧ ಜಯವನ್ನು ಪಡೆಯಬಹುದು. ಕೋರ್ಟಲ್ಲಿ ಏನಾದರೂ ಕೇಸ್ ನಡೆಯುತ್ತಿದ್ದರೆ, ತುಂಬ ದಿನದಿಂದ ಎಳೆದಾಡುತ್ತಿದ್ದರೆ ನಿಮ್ಮ ಕಡೆಗೆ ಜಯ ಸಿಗುವಂತಹ ವರ್ಷವಾಗಿರುತ್ತದೆ. ಕೇತು ಗ್ರಹ ವ್ಯಯಭಾವದಲ್ಲಿ ಗೋಚಾರ ಮಾಡುತ್ತದೆ. ನೀವು ಸ್ಪಿರಿಚುಯಲ್ ಆಗಿ ಇರ್ತೀರಾ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ಕಾನ್ಸಂಟ್ರೇಷನ್ ಮಾಡ್ತೀರಾ, ಶಾಂತಿ ಸಮಾಧಾನವಾಗಿ ಇರ್ತೀರಾ. ಈ ಟೈಮ್ ಪೀರಿಯಡಲ್ಲಿ ಧಾರ್ಮಿಕ ಯಾತ್ರೆಗಳನ್ನು ಹೆಚ್ಚಾಗಿ ಮಾಡುತ್ತೀರಾ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಲಾಭವನ್ನು ಗಳಿಸಲು ಅಷ್ಟಮ ಶನಿ ಗ್ರಹದಿಂದ ಮುಕ್ತಿ ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಕೊಡಿ, ಸೂರ್ಯ ದೇವನಿಗೆ ಪ್ರತಿನಿತ್ಯ ನೀರಿನ ಅರ್ಘ್ಯವನ್ನು ಕೊಡ್ತಾ ಬನ್ನಿ. ದುರ್ಗಾ ಸಪ್ತಶತಿಯನ್ನು ಪಠಿಸುವುದರಿಂದ ರಾಹು ಗ್ರಹದ ಕೆಟ್ಟ ಪ್ರಭಾವಗಳಿಂದ ಮುಕ್ತಿ ಪಡೆಯಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.